ಬಿಡಬಾರ್ದು. ಆ ನನ್ನ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನನ್ನನ್ನೇ ನೋಡಿ ನಗ್ತಾರಲ್ಲ, ಆ ಮುತ್ತು ಗೆದ್ದು ಬಿಟ್ಟ ಅಂದ ಮಾತ್ರಕ್ಕೆ ಅವನೇ ದೊಡ್ಡ ಮಹಾವೀರನ. ನನ್ನನ್ನ ಕೈಲಾಗದೆ ಇರೋ ತರ ನೋಡ್ತಾ ಇದ್ದಾರೆ. ಆ ಮುತ್ತನ್ ಮಾತ್ರ ಅಲ್ಲ, ಆ ಇಡೀ ಊರ್ ಜನಕ್ಕೆಲ್ಲ ಒಂದೇ ಸರಿ ಪಾಠ ಕಲಿಸ್ತೀನಿ. ಏನ್ ಮಾಡ್ಬೇಕು ಅಂತ ಹೇಳಿ ಅಣ್ಣ, ನಾವು ನೋಡ್ಕೊಂತೀವಿ. ಬಂಡೆಗಿಡ್ತಾರಲ್ಲ ಡೈನಾಮಿಟ್ಟು, ಅದನ್ನ ತಗೊಂಬನ್ರಿ. ಉತ್ಸವದ ರಾತಕ್ಕೆ ಎಲ್ಲಾರ್ಗು ಒಂದೇ ಸರಿ ಉಡಾಯಿಸ್ಬಿಡೋಣ. ನಿಮ್ಗೇನು ಹುಚ್ಚಿಡ್ದಿದ್ಯೇನೋ, ತಲೆ ಕೆಟ್ಟಿದ್ಯೇನೋ? ಇಷ್ಟು ಸಣ್ಣ ವಿಷಯಕ್ಕೆ ಎಷ್ಟು ದೊಡ್ಡ ಅನಾಹುತ ಮಾಡಕ್ ಹೊರಟಿದ್ಯಲ್ಲೋ. ನನ್ನ ವಿಷಯಕ್ಕೆ ಸುಮ್ನೆ ತಲೆ ಹಾಕೂಡ್ದು, ಗೊತ್ತಾಯ್ತಾ? ಇನ್ನು ಅನ್ನೋದಕ್ಕೆ ಹೇಳ್ತಿದ್ದೀನಿ. ರಥ ಉಡಾಯಿಸಿದ್ರೆ ಊರಿನ ಜನ ಸಾಯ್ತಾರೆ, ಅನಾಹುತ ಆಗುತ್ತೆ ಕಣೋ. ಇರ್ಲಿ ಬಿಡಮ್ಮ, ನಾನ್ ಯಾವ್ದಕ್ಕೆ ಹೆದರ್ಕೊಳಕ್ಕಾಗಲ್ಲ. ನಮ್ಮನ್ನ ಆಡ್ಕೊಂಡು ನಕ್ಕದ್ರಲ್ಲ ಈ ಊರ್ ಜನ, ಅವ್ರ ಮೇಲೆ ಸೇಡ್ ತೀರಿಸ್ಕೊಂಡೆ ಅನ್ನೋ ನೆಮ್ಮದಿನಾದ್ರೂ ಇರುತ್ತೆ ನನ್ಗೆ. ಜೈಲ್ಗೋದ್ರೂ ಪರವಾಗಿಲ್ಲ. ಹೋಗ್ಲಿ, ನಮಗ್ ಬರ್ಬೇಕಾಗಿರೋ ಆಸ್ತಿನಾರು ಕೊಡ್ಸದ್ರ, ಅದು ಕೊಡ್ಸಿಲ್ಲ. ಈ ನನ್ನ ಮಕ್ಕಳು ಸತ್ರೆ ಸಾಯ್ಲಿ ಬಿಡು, ನಾವ್ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕು? ನನ್ ಮಾತ್ ಕೇಳೋ. ಬಾಂಬ್ ಬ್ಲಾಸ್ಟ್ ಆದ್ರೆ ಪೊಲೀಸ್ನವ್ರು ಬರ್ತಾರೆ, ಎನ್ಕ್ವೈರಿ ಮಾಡ್ತಾರೆ. ಟೆರರಿಸ್ಟ್ ಅಂತ ಜೈಲಿಗೆ ಹಾಕ್ತಾರ ನೀನನ್ನ. ಸಾಯ್ಲಿ ಬಿಡು ನನ್ನ ಮಕ್ಕಳು. ನಮಗ್ ಬೇಕು ಅಂದಾಗ ಒಬ್ಬನಾದ್ರೂ ನಮ್ ಸಹಾಯಕ್ಕೆ ಬಂದಿಲ್ಲ. ನಮಗ್ ಸಹಾಯ ಮಾಡೋದಕ್ಕೆ ನಮ್ಮವ್ರು ಇನ್ನೂ ಬದುಕಿದಾರೋ? ಇದೆಲ್ಲ ಬೇಡವೋ? ನಮ್ಮೋರ ಯಾರಮ್ಮ ನಮ್ಮೋರು? ಸತ್ತ ಹೆಣಗಳ ತರ ಬದುಕ್ತಾವ್ರೆ ಎಲ್ಲಾರು. ನಮ್ಗೇನಾರು ಸಹಾಯ ಬೇಕು ಅಂದ್ರೆ ನನ್ನ ಮಗ ಬರ್ತಾನ, ಯಾರು ಬರಲ್ಲ. ನಾವ್ ಕೆಳಗ್ ಬಿದ್ರೆ ಆಡ್ಕೊಂಡ್ ನಗ್ತಾರೆ. ನೋಡ್ರ, ರಥಕ್ಕೆ ಡೈನಾಮೈಟ್ ಇಡ್ರಿ. ಸಮಯ ನೋಡ್ಕೊಂಡು ಅದ್ರ ಫ್ಯೂಸ್ಗೆ ನಾನ್ ಬೆಂಕಿ ಇಡ್ತೀನಿ. ನನ್ನ ಮಕ್ಕಳು ಒಬ್ರು ಉಳಿಬಾರ್ದು, ಎಲ್ಲ ಸುಟ್ಟು ಬೂದಿ ಆಗೋಗ್ಬಿಡ್ಬೇಕು. ಬೇಡವೋ, ನನ್ ಕೈ ಮುಗಿತೀನೋ. 100 ಜನ ಸತ್ತು ಹೋಗ್ತಾರೋ. ನನ್ ಮಾತ್ ಕೇಳೋ. ಏನು ಬರೀ 100 ಜನ ಸಾಯ್ತಾರ? ನಾನೇನೋ 1000 ಜನ ಸಾಯ್ತಾರೆ ಅನ್ಕೊಂಡಿದ್ದೆ. ಸ್ಟ್ರಾಂಗ್ ಆಗಿರೋ ಡೈನಾಮಿಟ್ ಇಡ್ರಲ್ಲ. ನನ್ನ ಮಕ್ಕಳು 1000 ಜನನೇ ಸಾಯ್ಬೇಕು. ಹೋಗ್ ಮೊದ್ಲು ಕೆಲಸ ನೋಡ್ರು. ನಮ್ಮಮ್ಮ ಹೇಳತ್ತಾರ ನಮ್ಮೋರು ತಮ್ಮೋರು ಅಂತ ನೋಡ್ಕೊಂಡ್ ಕುತ್ಕೊಂಡ್ರೆ ನನ್ನ ಸೇಡ್ ತೀರಿಸ್ಕೊಳಕ್ಕಾಗಲ್ಲ. ನಿತ್ಕೊಳ್ರೋ, ನನ್ ಮಾತ್ ಕೇಳ್ರೋ. ಇವ್ನು ಹೇಳಿದ ಕೆಲಸ ನೀವೇನಾದ್ರೂ ಮಾಡಿದ್ರೆ ಪೊಲೀಸ್ನವ್ರಿಗೆ ಹಿಡ್ಕೊಟ್ಬಿಡ್ತೀನಿ. ನೋಡು, ನನ್ನ ದಾರಿಗೆ ಏನಾದ್ರೂ ಅಡ್ಡ ಬಂದ್ರೆ ಅಮ್ಮ ಅಂತನೂ ನೋಡಲ್ಲ, ತಲೆ ತೆಗೆದು ಬಿಡ್ತೀನಿ. ಹೋಗ. ಲೇ ಮುತ್ತು, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನೋಡ್ತಾ ಇರು, ಇವತ್ತೆಲ್ರನ್ನು ಸುಟ್ಟು ಬೂದಿ ಮಾಡ್ತೀನಿ. ಸರ್ಜಿ ತಾಳಿ ಬೇಕಾಯ್ತು ಅರ್ಜೆಂಟಾಗಿ. ಯಾವ ಕಷ್ಟ? ಯಾವುದಾದ್ರೂ ಸರಿ, ಒಂದು ತಾಳಿ. ಇದು ಕೊಡಿ. ಹಾ, ಇದು ಅರ್ಶಿನ ದಾರಕ್ಕೆ ಹಾಕ್ಕೊಟ್ಟು ಪ್ಲೀಸ್. ಹಲೋ ಬ್ರದರ್, ಗಾಡಿ ಚೆಕ್ ಮಾಡ್ತಿದ್ದಾರೆ, ಇನ್ನೇನು ಹೊಡ್ತಾರೆ. ಅವ್ರೇನಾದ್ರು ಗಾಡಿ ರೆಡಿ ಮಾಡ್ಬಿಟ್ರೆ ಇಲ್ಲಿಂದ 3 ಗಂಟೆ ಜರ್ನಿ ಅಷ್ಟೇ. ಹಾ, ಗೊತ್ತು. ಗಾಡಿ ರೆಡಿಯಾಗಿ ಅವ್ರು ಹೊರಡ್ತಾ ಇದ್ದಂಗೆ ನನಗೆ ಫೋನ್ ಮಾಡು, ಆಯ್ತಾ? ಸರಿ ಬ್ರದರ್. ತೋಳಿಸಿ
ಎಲ್ಲಾದ್ರೂ ಇವ್ರು ಇಷ್ಟೊತ್ತರ ಬರಲಿಲ್ಲ. ರೆಡಿನಾ? ಶಬಾಷ್ ಕಣ್ರೋ, ಒಳ್ಳೆ ಕೆಲಸನೇ ಮಾಡಿದ್ದೀರಾ. ನಡೀರಿ, ಬಾಂಬ್ ಫಿಟ್ ಮಾಡಿ ಬರೋಣ. ಅಶೋಕ ಬೇಡ್ವೋ, ನಿನ್ ಕೈ ಮುಗಿತೀನೋ, ಎಲ್ರು ಸತ್ತು ಹೋಗ್ತಾರೋ, ನನ್ ಮಾತ್ ಕೇಳು. ಯಾವನ್ಸತ್ರ ನನ್ಗೇನಮ್ಮ ಆಗ್ಬೇಕು? ಆ ಮುತ್ತು ಕಲ್ಗುಂಡ್ ಎತ್ತಿದ ತಕ್ಷಣ ಅವನ್ ದೊಡ್ಡ ವೀರ ಅನ್ನೋ ತರ ಆಡ್ತಾ ಇದ್ರು. ಇಡೀ ಊರ್ ಜನ ನಾನು ಸೋತಿದ್ದಕ್ಕೆ ಆಡ್ಕೊಂಡು ನಕ್ಕದ್ರಲ್ವಾ? ನೋಡ್ತಾ ಇರು, ಆ ನನ್ನ ಮಕ್ಕಳನ್ನ ಯಾರನ್ನೂ ಉಳ್ಸಲ್ಲ, ಇಡೀ ಊರ್ನೇ ಧ್ವಂಸ ಮಾಡಾಕ್ತೀನಿ. ಇವತ್ ಮಾತ್ರ ಅಲ್ಲ, ಈ ಊರ್ನವ್ರು ನನಗೆ ಪದೇ ಪದೇ ಅವಮಾನ ಮಾಡ್ತಾನೆ ಅವ್ರೆ. ಈ ಊರ್ನವ್ರು ನೆಮ್ಮದಿಯಾಗಿರ್ಕೂಡ್ದು, ನೆಮ್ಮದಿಯಾಗಿರಕ್ ಬಿಡಲ್ಲ. ಯಾವುದೇ ಕಾರಣಕ್ಕೂ ದೇವ್ರ ಉತ್ಸವ ನಡೀಕೂಡ್ದು. ಈಗಲೇ ಹೋಗಿ ಡೈನಾಮಿಟ್ ಇಟ್ ಬರ್ತೀವಿ. ಇವತ್ತು ರಾತ್ರಿ ಬಾಂಬ್ ಬ್ಲಾಸ್ಟ್ ಆಗಿ ಎಲ್ರೂ ಸಾಯ್ಬೇಕು. ಏಯ್ ನಡೀರಾ? ಏಯ್ ನಿಂತ್ಕೊಂಡ್ರೋ, ಮನೆ ಹಾಡ್ರೆ ನಿಂತ್ಕೊಂಡ್ರೋ, ಎಲ್ರು ಸೇರಿ ಅವ್ರ ಮಾತ್ ಕೇಳಿ ಹಾಳು ಮಾಡ್ತಿದ್ದೀರಲ್ಲ, ನಿಂತ್ಕೊಂಡ್ರು. ದೇವ್ರೆ, ಏನಪ್ಪ ಮಾಡೋದು? ನನ್ನ ಮಗ ಊರಿಗೆ ಸುಡ್ತೀನಿ ಅಂತ ಹೊರಟಿದ್ದಾರಲ್ಲ. ಷಣ್ಮುಗಣ್ಣ, ಮುತ್ತು ಮಾವ ಗುಂಡ್ಕಾಲ್ ಎತ್ತಿ ಗೆದ್ದಿದ್ದು ಆಯ್ತು, ಇನ್ನು ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಬೆಳ್ಳಿ. ಇದೊಳ್ಳೆ ಕಥೆ ಆಯ್ತಲ್ಲ ಷಣ್ಮುಗಣ್ಣ. ನಾನೇನೋ ಬೆಳಗ್ಗೆ ನಡೆಯತ್ತೇನೋ ಅಂತ ಭಯದಲ್ಲಿದ್ದೆ. ಈಗ ಮುತ್ತು ಮಾವ ಗುಂಡ್ಕಾಲ್ ಎತ್ತಿ ಗೆದ್ಮೇಲೆ ನನ್ಗೊಂದು ಭರವಸೆ ಬಂದಿದೆ. ಯಾವ ಭಯನೂ ಇಲ್ಲ. ನೀವ್ ನೋಡಿದ್ರೆ ಒಂದು ಸಮಸ್ಯೆ ಅಂತಿದ್ದೀರಲ್ಲ. ಇವತ್ತು ನಿಂದು ಮುತ್ತುದು ಮದುವೆ ನಡೀಲೇಬೇಕು. ಇವತ್ತು ನಡೀಲಿಲ್ಲ ಅಂದ್ರೆ ಇನ್ಯಾವತ್ತೂ ನಡೆಯಲ್ಲ. ಷಣ್ಮುಗಣ್ಣ, ಅಪ್ಶಕರನ್ ಮಾತಾಡ್ತಿದ್ದಾರಲ್ಲ, ಬಿಡ್ತು ನೀ. ಬಿಡ್ತು ಅಂದ್ರೆ ಕೆನ್ನೆ ತಟ್ಕೊಂಡ್ರೆ ಹೋಗಿದ ಅಪ್ಶಕನ ಅಲ್ಲ, ಘೋರವಾದ ಸತ್ಯ ಬೆಳ್ಳಿ. ಆ ಸತ್ಯ ಮಾತ್ರ ನಾನು ಹೇಳಕ್ಕಾಗಲ್ಲ. ನೋಡು, ಅಮ್ಮನವ್ರ ಮೆರವಣಿಗೆ ಹೋಗ್ಬೇಕಾದ್ರೆ ಎಲ್ರೂ ಗಮನ ಅಲ್ಲಿರುತ್ತೆ. ಈ ಸಮಯ ನೋಡಿ ನಾ ಮುತ್ತುನ ಕರ್ಕೊಂಬಂದ್ಬಿಡ್ತೀನಿ. ಇವತ್ತೇನೇ ಆದ್ರೂ ಸರಿ, ಮುತ್ತು ನಿನಗೆ ತಾಳಿ ಕಟ್ಟಲೇಬೇಕು.